ನಮಸ್ಕಾರ ಬಂಧುಗಳೇ, ನಾನು ಮಹೇಶಶ್ರೀ ನಗರಂಗೆರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಮೊದಲು ಮತ್ತು ನಂತರ ವಿಡಿಯೋ. ಏನಿದು ವಿಡಿಯೋ ಅಂತ? ಹೌದು, ಇದು ವಿಡಿಯೋ ಬಂದ್ಬಿಟ್ಟು ಚಳ್ಳಕೆರೆ ತಾಲೂಕಿನ ನಗರ ಪ್ರದೇಶದಲ್ಲಿ ಇರುವಂತಹ ಖಾಸಗಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವಂತಹ ಒಂದು ಜಾಗ ಇದು. ಆದರೆ ಇದು ಏನಕ್ಕೆ ನೀವು ಲೈವ್ ವಿಡಿಯೋವನ್ನು ತೋರಿಸ್ತಾ ಇದ್ರಿ ಅನ್ಬೋದು. ಆದರೆ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸಿ. ಇದು ನಾವು 4/4/2026 ಲೈವ್ ಮಾಡಿದ್ವಿ. ನೀವು ಎಲ್ಲರೂ ಸಹ ಗಮನಿಸಿರ್ತೀರಿ. ಯಾಕೆಂದರೆ ಖಾಸಗಿ ಬಸ್ ಪಕ್ಕದಲ್ಲಿರುವಂತಹ ಒಂದು ಶೌಚಾಲಯಕ್ಕೆ ಎಂದು ನಮ್ಮ ಅಧಿಕಾರಿ ವರ್ಗಗಳು ಮತ್ತು ಜನಪ್ರತಿನಿಧಿ ವರ್ಗಗಳು ಇವೆರಡೂ ಸೇರಿ ಒಂದು ತುಂಬ ಹೈಟೆಕ್ ಶೌಚಾಲಯವನ್ನು ನಿರ್ಮಿಸಬೇಕು. ಅದು ರಸ್ತೆ ಜಾಗನ ಆಗಿರಲಿ ಅಥವಾ ಪಾರ್ಕ್ಗೆ ಸಂಬಂಧಪಟ್ಟ ಜಾಗವಾಗಲಿ, ಯಾವುದಕ್ಕನ್ನ ಸಂಬಂಧಪಟ್ಟ ಆಗಲಿ, ಆ ಮೂಲ ಉದ್ದೇಶ ಬಿಟ್ಟು ನಾವು ಶೌಚಾಲಯವನ್ನು ನಿರ್ಮಿಸಬೇಕು ಅಂತಹ ತರಾತುರಿಯಲ್ಲಿ ಒಂದು ರೀತಿಯಲ್ಲಿ ಯಾವುದೇ ದಾಖಲೆಗಳನ್ನು ಪರಿಶೀಲಿಸಿದರೆ ನಮ್ಮ ಊರಿಗೆ ಗುತ್ತಿಗೆದಾರರಿಗೆ, ಕಾಂಟ್ರಾಕ್ಟ್ದಾರರಿಗೆ ಅನುಮತಿ ಕೊಟ್ಟರು. ಅನುಮತಿಯವರು ತೆಗೆದು ಬಿಟ್ಟರು. ಅದು ತೆಗೆದು ಇಲ್ಲಿಗೆ ಗುಂಡಿಗಳು ತೆಗೆದು ಸರಿಸುಮಾರು 1 ವರ್ಷ ಕಳೀತು. ಅದರಲ್ಲಿ ಗುಂಡಿನಲ್ಲಿ ಸಹ ಸಾಕಷ್ಟು ಜನ ಬಿದ್ದೋಗಿದ್ದು, ಯಾಕಂದ್ರೆ ಬಿದ್ದೋಗಿದ್ದಾರೆ. ಯಾಕೆಂದರೆ ರಸ್ತೆಯನ್ನು ದಾಟ್ಕೊಂಡು ಬರಬೇಕಂದ್ರೆ ಒಂದು ರೀತಿಯಲ್ಲಿ ಆ ಗುಂಡಿನಲ್ಲಿ ಬರುವಾಗ ಸಾಕಷ್ಟು ಸರಿ ಬಿದ್ದೋಗಿದ್ದಾರೆ. ಈ ರೀತಿಯಲ್ಲೆಲ್ಲ ಅವ್ಯವಸ್ಥೆ ಆಗಿದೆ. ಒಟ್ಟಾರೆ ನಮ್ಮ ದುಡ್ಡು ಹೇಗೆಲ್ಲ ಖರ್ಚು ಮಾಡಬೇಕು, ಒಂದು ರೀತಿ ಈ ಕೆಲಸಕ್ಕೆ ಸರಿಯಾದ ರೀತಿಯ ಕಾಮಗಾರಿಗಳನ್ನ ಅಳವಡಿಸ್ಕೊಳ್ಳೋದೆ ಅಥವಾ ವ್ಯವಹಾರ ಮಾಡದೆ ಹಣವನ್ನು ಈ ರೀತಿಯಾಗಿ ಗುಂಡಿ ತೆಗಿಲಿಕ್ಕೂ ಹಣ, ಗುಂಡಿ ಮುಚ್ಚಲಿಕ್ಕೆ ಹಣ, ಒಟ್ಟಾರೆ ನಮ್ಮ ತೆರಿಗೆ ಹಣವನ್ನು ಸಂಪೂರ್ಣವಾಗಿ ಖಾಲಿ ಮಾಡೋದಕ್ಕೆ ಕೂತಿರುವಂಥ ವ್ಯವಸ್ಥೆ. ಇಂಥ ವ್ಯವಸ್ಥೆಗೆ ಯಾರಪ್ಪ ಕಾರಣರು ಅಂತ ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಮುಂದಿನ ದಿನದಲ್ಲಿ ನೀವು ತೀರ್ಮಾನ ತೆಗೆದುಕೋಬೇಕಾದ್ರೆ ಉತ್ತಮವಾದಂಥ ತೀರ್ಮಾನ ತೆಗೆದುಕೊಳ್ಳಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಹೇಳ್ತಾ ಇದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೂ ಸ್ಥಳೀಯರು ಸೇರಿ ದಿನಾಂಕ 4/4/2026 ಲೈವ್ ಮಾಡಿದ್ದೇವೆ. ಅದಾದ ನಂತರ 20 ದಿನ ಕಳೆದ ನಂತರ ಅಧಿಕಾರಿ ವರ್ಗ ಒಂದಿಷ್ಟು ಈ ಕೆಲಸವನ್ನು ಮುಚ್ಚಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಯಾವಾಗ? ಇದೇ ತಿಂಗಳು ಅಂದರೆ ಏಪ್ರಿಲ್ 21-22ನೇ ತಾರೀಕರಂದು 2026 ಬಂದು ತೆಗೆದಿರುವಂತಹ ಗುಂಡಿಗಳನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ. ಇಲ್ಲಿ ಸೂಕ್ಷ್ಮ ಗಮನಿಸಬೇಕು. ಯಾವುದೇ ಕಾಮಗಾರಿಯನ್ನು ಮಾಡಬೇಕಾದ್ರೆ ಅಧಿಕಾರಿ ವರ್ಗದವರು ಏನು ಮಾಡಬೇಕು, ಆ ಪ್ರದೇಶ ಹೇಗಿದೆ, ಅದಕ್ಕೆ ರಸ್ತೆ ಇದೆಯಾ ಅಥವಾ ರಸ್ತೆ ಜಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇದೀವಾ ಅಥವಾ ಬೇರೆ ಏನಾದ್ರು ಡ್ರೈನೇಜ್ ಪೈಪ್ಗಳಿದೆಯಾ ಅಥವಾ ಉದ್ದೇಶಿತ ಜಾಗ ಇದೆಯಾ ಅನ್ನುವಂಥದ್ದು ಮೂಲ ವಿಚಾರಗಳನ್ನು ಪರಿಶೀಲಿಸಿ ಕಾಮಗಾರಿಯನ್ನು ಶುರು ಮಾಡಬೇಕು. ಅದೇನೋ ಗೊತ್ತಿಲ್ಲ, ಯಾವ ಪುಣ್ಯಾತ್ಮ ಆ ಅಧಿಕಾರಿ ವರ್ಗ ಅಥವಾ ಜನಪ್ರತಿನಿಧಿಗಳಿಗೆ ಹೇಳಿದ್ರೇನೋ, ನೀವು ಮಾಡಿಬಿಡಿ, ನಾವು ನೋಡ್ಕೊಳ್ತೀವಿ ಅಂತ ನಿಟ್ಟಿನಲ್ಲಿ ಏನಾದರೂ ಮೌಖಿಕವಾಗಿ ಆದೇಶದ ಮೇರೆಗೆ ಏನು ಕೆಲಸಗಳನ್ನು ಮಾಡಿದ್ರೋ ಗೊತ್ತಿಲ್ಲ. ಆದರೆ ಈ ಮೌಖಿಕ ಆದೇಶದಲ್ಲಿ ನಡೆದಿದ್ದರೆ ಒಂದು ವೇಳೆ ಇದಕ್ಕೆ ಖರ್ಚಾದಂತಹ ತೆರಿಗೆ ಹಣ ಯಾರು ಹೊಣೆಯನ್ನು ಹೊರ್ತೀರಿ? ಇಂತಹ ತೆರಿಗೆ ಹಣವನ್ನು ಈ ರೀತಿ ನಿರುಪಯುಕ್ತ ಗುಂಡಿ ತೆಗೆಯೋದು, ಮುಚ್ಚೋದಕ್ಕೆ ಬಳಸಿದರೆ ಹೇಗೆ ಅಲ್ವೇ? ಹಾಗಾಗಿ ಇನ್ನಾದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಯಾವುದೇ ಕಾಮಗಾರಿಗಳನ್ನು ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ಮೂಲವಾಗಿ ವಿಚಾರಗಳನ್ನು ತೆಗೆದುಕೊಂಡು, ರಸ್ತೆ ಇದ್ದರೆ ರಸ್ತೆಯನ್ನು ಯಾವುದೇ ರೀತಿಯಿಂದ ಡಿಸ್ಟರ್ಬ್ ಮಾಡದೆ ರಸ್ತೆಯನ್ನು ಅಭಿವೃದ್ಧಿಪಡಿಸಿ, ಅಥವಾ ಪಾರ್ಕಿಗೆ ಸಂಬಂಧಪಟ್ಟ ಜಾಗ ಇದ್ದರೆ ಪಾರ್ಕನ್ನು ಸಹ ಅಭಿವೃದ್ಧಿಪಡಿಸಿ, ಅದು ಬಿಟ್ಟು ಅಥವಾ ಇನ್ನೇ ಇತರೆ ಯಾವುದೇ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಮೂಲ ಅಲ್ಲಿ ಏನಿರುತ್ತೆ ಆ ಉದ್ದೇಶಗಳನ್ನು ತಿಳಿದು ನಂತರ ಮಾಡಿ. ಯಾವುದೇ ಈ ರೀತಿಯಾಗಿ ಅನಗತ್ಯ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುವ ಕಾಮಗಾರಿಗಳನ್ನು ದಯವಿಟ್ಟು ಮಾಡಬೇಡಿ. ಇದರಿಂದ ಸಾಕಷ್ಟು ಕಿರಿಕಿರಿ ಅನುಭವಿಸಿದ್ದಾರೆ ಜನರು ಮತ್ತು ಸಾರ್ವಜನಿಕರು. ಓಕೆ, ಹಾಗಾಗಿ ಮುಂದೆ ಮಾಡುವಂಥ ಕಾಮಗಾರಿಗಳು ಒಂದಿಷ್ಟು ಎಲ್ಲ ವಿಚಾರಗಳು, ಎಲ್ಲ ಆಯಾಮಗಳಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಕಾಮಗಾರಿಗಳನ್ನು ಮಾಡಿ. ನಮ್ಮ ತೆರಿಗೆಯ ಹಣವನ್ನು ಈ ರೀತಿಯಾಗಿ ಪೋಲು ಮಾಡಬೇಡಿ. ಪೋಲು ಮಾಡಿದ್ದಕ್ಕೆ ಇದಕ್ಕೆ ಯಾರು ಹೊಣೆಗಾರರಾಗ್ತೀರಿ? ನೀವು ಹೊಣೆಗಾರರಾಗ್ತೀರಾ? ನೀವು ಹೊಣೆಗಾರರಾದ್ರೆ ದಯವಿಟ್ಟು ಆ ಹಣವನ್ನು ವಾಪಸ್ಸನ್ನು ನಮ್ಮ ಇಲಾಖೆಗೆ ನೀಡಿಬಿಡಿ. ಇಲ್ಲ ಇದಕ್ಕೆ ಯಾರು ಹೊಣೆಗಾರರಾದ್ರೆ ಆ ಹಣ ಈ ರೀತಿ ದುರ್ಬಳಕೆ ಆಗಿದೆ, ದಯವಿಟ್ಟು ಹಣವನ್ನು ಮತ್ತೆ ಪಾವತಿಸ್ಬಿಡಿ ನಮ್ಮ ಇಲಾಖೆಗೆ. ಒಟ್ಟಾರೆ ನಮ್ಮ ಜನರು ಅರ್ಥ ಮಾಡ್ಕೋಬೇಕು. ಇಂತಹ ಕಾಮಗಾರಿಗಳು ಸರ್ವೇಸಾಮಾನ್ಯವಾಗಿ ಎಲ್ಲ ಕಡೆ ನಡೀತಾ ಇರ್ತವೆ. ಆದರೆ ಮಾಡುವಂಥ ಸಂದರ್ಭದಲ್ಲಿ ಮುಂಚಿತವಾಗಿಯೇ ಅಧಿಕಾರಿ ವರ್ಗದವರಿಗೆ ಗಮನಕ್ಕೆ ತೊಗೊಂಬನ್ನಿ. ಇಲ್ಲ ಆದಲ್ಲಿ ಇದು ಹೀಗೇನೆ ನಡೀತಾ ಇರುತ್ತೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಆ ರೀತಿಯಲ್ಲಿ ಆಗ್ತಾ ಇರುತ್ತೆ. ಒಟ್ಟಾರೆ ನಮ್ಮ ಚಳ್ಳಕೆರೆಯ ಅಭಿವೃದ್ಧಿಯಲ್ಲಿ ಹೃದಯ ಭಾಗದಲ್ಲಿರುವಂತಹ ಖಾಸಗಿ
ಬಸ್ ನಿಲ್ದಾಣದ ಒಂದು ಹಿಂದೆ ಇರ್ತಕ್ಕಂಥ ಹೈಟೆಕ್ ಶೌಚಾಲಯ ಮಾಡಲು ಪ್ರಯತ್ನಿಸಿ ಅದಕ್ಕೆ ನಮ್ಮ ಹಣವನ್ನು ವ್ಯಯ ಮಾಡಿ ಹೇಗೆಲ್ಲ ಸುಂದರವಾಗಿ ಮಾಡಿದ್ರು ಅನ್ನುವಂಥದ್ದು ಕಳೆದ ವರ್ಷ ನೀವೆಲ್ಲರೂ ನೋಡಿದ್ರಿ. ನಮ್ಮ ಚಳ್ಳಕೆರೆ ಭಾಗದ ಸಾರ್ವಜನಿಕರು ಎಲ್ಲರೂ ಓಡಾಡಿದ್ರ. ನಮಸ್ಕಾರ.